ಸಿನಿಮಾ ಓಪನ್ ಆಗ್ತಾ ಇದ್ದಂಗೆನೆ ರಮೇಶ್ ಅರವಿಂದ್ ಸರ್ ಅವರು ಗ್ರ್ಯಾಂಡ್ ಎಂಟ್ರಿ ಕೊಡುತ್ತಾರೆ. ವೀಕೆಂಡ್ ವಿತ್ ರಮೇಶ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಇವರು ನಮ್ಮ ನಾಯಕನನ್ನು ಒಂದಿಷ್ಟು ಬಿಲ್ಡಪ್ ಕೊಟ್ಟು ಸ್ಟೇಜ್ಗೆ ಕರೀತಾರೆ. ಯಾಕಂದ್ರೆ ವಿಶೇಷ ನೆನಪಿನ ಶಕ್ತಿ ಇರುತ್ತೆ. ಆ ಒಂದು ನೆನಪಿನ ಶಕ್ತಿಯನ್ನ ಆಡಿ ಹೊಗಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾರೆ ರಮೇಶ್ ಅರವಿಂದ್ ಸರ್ ಅವರು. ಇಲ್ಲಿ ನಾಯಕನ ಹೆಸರು ಲಕ್ಷ್ಮೀ ಪ್ರಸಾದ್ ಅಲಿಯಾಸ್ ಲಕ್ಕಿ ಅಂತ. ಇವ್ರನ್ನ ರಮೇಶ್ ಅರವಿಂದ್ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಇವರ ನೆನಪಿನ ಶಕ್ತಿನ ಜನರಿಗೆ ತಿಳಿಸಿ ಕೊಡೋದಕ್ಕೋಸ್ಕರ ರಮೇಶ್ ಅವರು ಇನ್ನು ಏನೇನೋ ಪ್ರಶ್ನೆಯನ್ನು ಕೇಳುತ್ತಾರೆ. ಅವರು ಏನೇನೋ ಉತ್ತರ ಹೇಳುತ್ತಾರೆ. ಅಬ್ಬಾ, ಎಂತ ನೆನಪಿನ ಶಕ್ತಿ ಗುರು ಅಂತ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಬೇಕು ಅನ್ನೋದ್ರೊಳಗೆ ಪ್ರೆಸೆಂಟ್ ಸಿಚುವೇಶನ್ ಗೆ ಬರ್ತೀವಿ. ಇದೆಲ್ಲ ನಮ್ಮ ನಾಯಕನ ಕನಸಲ್ಲಿ ಕಂಡಂತ ದೃಶ್ಯಗಳು. ಹಿಂಗೆಲ್ಲ ಕನಸು ಕಾಣುತ್ತಾ ಮಲಗಿರ್ತಾನೆ ನಮ್ ಲಕ್ಕಿ. ಅವನನ್ನ ಎದ್ದೇಳ್ಸೋಕೆ ಅಂತ ಅವರಪ್ಪ ಬರ್ತಾನೆ. ಬಂದು ಲಕ್ಕಿ, ಹೇ ಲಕ್ಕಿ, ಲಕ್ಕಿ ಎದ್ದೇಳು ಅಂತ ಎದ್ದೇಳಿಸ್ತಾನೆ. ಲಕ್ಕಿ ನೋಡಿದ್ರೆ ಅವರ ಅಪ್ಪನ ಗುಣಗುತ್ತಾ ಮನಸ್ಸಲ್ಲೇ ಬೈಕೊಳ್ತಾ ಎದ್ದೇಳ್ತಾನೆ. ಅಪ್ಪ, ಎಂತ ಕನ್ಸ್ ಕಾಣ್ತಾ ಇದ್ದೆ ಗೊತ್ತಾ? ನನ್ನ ನೆನಪಿನ ಶಕ್ತಿನ ಆಡಿ ಹೊಗಳ್ತಾ ಇದ್ರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಗೊತ್ತಾ ಅಂತೇಳಿ. ಆಗ ಅವರಪ್ಪ ಹೇಳ್ತಾನೆ, ನಿನಗೆ ಇವತ್ತು ಹೆಣ್ಣು ನೋಡೋಕೆ ಹೋಗ್ಬೇಕು. ಹೊಸ ಶರ್ಟ್ ನ ಇಸ್ತ್ರಿ ಮಾಡಂತ ಕೊಟ್ಟಿದ್ನಲ್ಲ, ಎಲ್ಲಿದೆ? ಇದು ನಮ್ ಲಕ್ಕಿಗೆ ನೆನಪೇ ಇರೋದಿಲ್ಲ. ಹಾಗೆ ಮೂಗು ಮೂಸುತ್ತಾ ಇಸ್ತ್ರಿ ಪೆಟ್ಟಿಗೆ ಕಡೆ ನೋಡ್ತಾರೆ. ಆ ಶರ್ಟ್ ಸುಟ್ಟೋಗ್ಬಿಟ್ಟಿರುತ್ತೆ. ಆಗ ಅವರಪ್ಪ, ಶರ್ಟ್ ಸುಟ್ಟೋಗ್ಬಿಟ್ಟಿದೆಯಲ್ಲೋ, ಥೂ ನನ್ ಮಗನೇ, ನಿನ್ ರೋದನೆ ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ. ಕೆನಡಾದಲ್ಲಿ ಕೆಲಸ ಸಿಕ್ಕಿದೆ, ಹಾಳಾಗಿ ಹೋಗ್ಬಿಡೋ ಬೇವರ್ಸಿ ನನ್ ಮಗನೇ ಅಂತೇಳಿ ಪ್ಯಾಕರ್ಸ್ ಉಗಿತಾನೆ. ಇವ್ರಪ್ಪ ಬಯೋದ್ನ ಕೇಳಿ ಇವ್ರಮ್ಮ ಬರ್ತಾಳೆ ಲಕ್ಕಿನ ಸಮಾಧಾನ ಮಾಡೋಕೆ. ಮರವಿನ ಕಾಯಿಲೆ ಇದೆ ಅಂತ ನಿಮಗೆ ಗೊತ್ತಿದೆ ತಾನೆ, ಆದ್ರೂ ಅವನಿಗೆ ಯಾಕೆ ಕೆಲಸ ಹೇಳ್ತೀರಿ ಅಂತೇಳಿ ಲಕ್ಕಿ ಅವರ ಅಪ್ಪನ್ನೇ ದಬಾಯಿಸ್ತಾಳೆ ಅವರಮ್ಮ. ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ ಬಿಡಿ ಅಂತ ಹೇಳ್ತಾಳೆ ಅವರಮ್ಮ. ಅಲ್ಲ, ಈ ಲಾಜಿಕ್ಕೇ ನನಗೆ ಅರ್ಥ ಆಗ್ತಾ ಇಲ್ಲ ಗುರು. ಮದುವೆ ಆದ್ಮೇಲೆ ಹುಡುಗರ ಜೀವನನೇ ಎತ್ಕೊಟ್ಟು ಹೋಗಿರೋದು ನನಗೆ ತಿಳಿದಿರೋ ಮಟ್ಟಿಗೆ. ಮದುವೆ ಆದ್ಮೇಲೆ ಯಾರಾದ್ರೂ ಉದ್ಧಾರ ಆಗಿರೋರು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಅವರಪ್ಪ ಹೇಳ್ತಾನೆ, ಮದುವೆ ಆಗೋಕೆ ಮೆದುಳಿದೆ ಆದ್ರೆ ಮೆಮೊರಿನೇ ಇಲ್ಲ ಇವನಿಗೆ. ಮ್ಯಾನರ್ಸ್ ಇಲ್ದಿರೋ ಮ್ಯಾನುಫ್ಯಾಕ್ಚರ್ ಈ ಮರಗುಳಿ ಮಹಾರಾಜನಿಗೆ ಮಗಳನ್ನು ಕೊಡೋ ಮಾವ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಕಟ್ ಮಾಡಿದ್ರೆ ಸೀನ್ ಅವ್ರ ಮಾವನ್ ಕಡೆ ತಿರುಗುತ್ತೆ. ಹೆಸರು ಪಾಂಡುರಂಗರಾವ್ ಅಂತ. ಇವರು ಸೆಕ್ಯೂರಿಟಿ ಗಾರ್ಡ್ ಗಳಿಗೆ ಟ್ರೈನಿಂಗ್ ಕೊಡ್ತಿರ್ತಾರೆ. ಹಾಗೇನೆ ಒಂದ್ ಬುಕ್ ಸಹ ಬರಿತಾ ಇರ್ತಾರೆ, ಅದೇ 3M ಅಂತ. ಇವರು ಎಲ್ಲಾ ಸೆಕ್ಯೂರಿಟಿಗಳನ್ನ ಕರೆದು ಕೆಲವೊಂದು ಟಿಪ್ಸ್ ಗಳನ್ನ ಕೊಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಜೀವನದಲ್ಲಿ ಮುಂದೆ ಬರ್ಬೇಕಂತಂದ್ರೆ 3M ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದ್ದು ಮ್ಯಾನರ್ಸ್, ಎರಡನೇದ್ದು ಮೆಮೊರಿ, ಮೂರನೇದ್ದು ಮನಿ. ಮ್ಯಾನರ್ಸ್ ಇಲ್ಲದೆ ಇರೋರನ್ನ ಕಂಡ್ರೆ ನನಗೆ ಆಗೋದೇ ಇಲ್ಲ. ಮೆಮೊರಿ, ಮರೆಯೋರನ್ನ ಕಂಡ್ರಂತೂ ನನಗೆ ಇನ್ನೂ ಆಗೋದಿಲ್ಲ. ಮನಿ ಅಂದ್ರೆ ದುಡ್ಡು. ಟೈಮ್ ನ ವೇಸ್ಟ್ ಮಾಡೋನ್ ಕಂಡ್ರೆ ನನಗೆ ಇನ್ನೂ ಕೋಪ ಬರುತ್ತೆ. ಈ 3 ಸೆಂಟೆನ್ಸ್ ಗಳನ್ನ ಸವಿಸ್ತಾರವಾಗಿ ಸೆಕ್ಯೂರಿಟಿ ಗಾರ್ಡ್ ಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಪಾಂಡುರಂಗರಾವ್ ಅವರು. ಸೊ ಹೀಗಿರುವಾಗ ಇವ್ರನ್ನ ನೋಡೋಕೆ ಅಂತಾನೆ ಬ್ರೋಕರ್ನ ಕರ್ಕೊಂಡು ಲಕ್ಕಿ ಅವರಪ್ಪ ಇವ್ರ ಮಗಳನ್ನ ತನ್ನ ಮಗನಿಗೆ ತಂದ್ಕೋಬೇಕು ಅಂತ ಇವ್ರನ್ನ ಪರಿಚಯ ಮಾಡ್ಕೊಳ್ಳೋಕೆ ಬರ್ತಾನೆ. ಇವರುಗಳ ನಡುವೆ ಪರಿಚಯದ ಮಾತುಕತೆ ಆಗಿ ಲಕ್ಕಿಯ ಫೋಟೋ ತೋರಿಸ್ತಾರೆ. ಹುಡುಗ ಏನೋ ಚೆನ್ನಾಗಿದ್ದಾನೆ. ಸಾಮಾನ್ಯವಾಗಿ ಹುಡುಗಿಯವ್ರ ಕಡೆಯವರೇ ಹುಡುಗನ ಹುಡ್ಕೊಂಡು ಹೋಗೋದು ಸಹಜ. ಆದ್ರೆ ಹುಡುಗನ ಕಡೆಯವರೇ ನೀವು ಬಂದಿದ್ದೀರಿ ಹುಡುಗಿನ ನೋಡಕ ಅಂತಂದ್ರೆ ಹುಡುಗನಲ್ಲಿ ಏನಾದರೂ ವೀಕ್ನೆಸ್ ಇದೆನಾ ಅಂತ ಕೇಳ್ತಾರೆ. ಸರ್ ಹಾಗೇನಿಲ್ಲ ಅಂತೇಳಿ ಲಕ್ಕಿ ಅವರಪ್ಪ ಹೇಳ್ತಾರೆ. ಅಂದಾಗೆ ಹುಡುಗ ಏನ್ ಮಾಡ್ಕೊಂಡಿದ್ದಾರೆ? ಸರ್ ಅಗ್ರಿಕಲ್ಚರ್ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಾನೆ ಸರ್ ಅಂತ. ಸರಿ, ನಾಳೆ ಆ ಕಡೆ ಹೋಗ್ತಾ ಇದ್ದೀನಿ, ನಿಮ್ ಹುಡುಗನ್ನ ಭೇಟಿ ಆಗೋಕೆ ಹೇಳಿ ಅಂತೇಳಿ ತಮ್ಮ ಒಂದು ಫೋನ್ ನಂಬರ್ ಕೊಟ್ಟು ನಾಳೆ ಮೀಟ್ ಮಾಡು ಅಂತೇಳಿ ತಿಳಿಸ್ತಾರೆ. ಈ ಒಂದು ವಿಷಯನ ಲಕ್ಕಿ ಅವರಪ್ಪ ಪಾಂಡುರಂಗರಾವ್ ಅಂತೇಳಿ ನಿನ್ನ ಮೀಟ್ ಮಾಡೋಕೆ ಇವತ್ತು ಬರ್ತಾರೆ, ಮೀಟ್ ಮಾಡು ಅಂತ ಹೇಳ್ತಾರೆ. ಪಾಂಡುರಂಗರಾವ್ ಅವರು ಲಕ್ಕಿನ ಮೀಟ್ ಮಾಡೋಕೆ ಲ್ಯಾಬ್ಗೆ ಬರ್ತಾರೆ. ಬಂದು ಲಕ್ಕಿನ ನೋಡ್ಬೇಕು ಅಂತ ತಿಳಿಸ್ತಾರೆ. ಸ್ವಲ್ಪ ಟೈಮ್ ವೇಟ್ ಮಾಡಿ ಬರ್ತಾರೆ ಅಂತ ಹೇಳ್ತಾರೆ ಅಲ್ಲಿನ ಸಿಬ್ಬಂದಿಗಳು. ಈ ವಿಷಯನ ಅಲ್ಲಿನ ಸಿಬ್ಬಂದಿಗಳು ಲಕ್ಕಿಗೆ ಫೋನ್ ಮಾಡಿ ತಿಳಿಸ್ತಾರೆ. ಇನ್ನೇನು ಲಕ್ಕಿ ಹೋಗಿ ಅವರನ್ನ ಭೇಟಿ ಆಗ್ಬೇಕು ಅನ್ನೋದ್ರೊಳಗೆ ಅಡ್ಡಬೇಕು ಬಂದಂಗೆ ಒಬ್ಬ ಕಾಫಿ ಕುಡೀರಿ ಅಂತೇಳಿ ಒಬ್ಬ ಅಡ್ಡ ಬರ್ತಾನೆ. ಲಕ್ಕಿ ಕಾಫಿ ಕುಡಿತಾನೆ. ಆದ್ರೆ ಆ ಕಾಫಿ ಸರಿ ಇರೋದಿಲ್ಲ. ತೂ 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 ಏನ್ ಕಾಫಿನೋ ಇದು, ಥೂ ಛೇ, ನಿನಗೆ ಕಾಫಿ ಮಾಡೋಕೆ ಬರೋದಿಲ್ಲ ಕಣೋ, ಬಾ ಇಲ್ಲಿ, ನಾನ್ ನಿನಗೆ ಕಾಫಿ ಮಾಡೋದು ಹೇಳ್ಕೊಡ್ತೀನಿ ಅಂತ ಅವ್ರನ್ನ ಕರ್ಕೊಂಡು ಕಾಫಿ ಮಾಡೋಕೆ ಹೋಗ್ಬಿಡ್ತಾನೆ. ಈ ಕಡೆ ಪಾಂಡುರಂಗರಾವ್ನ ಕತೆ ಗೋವಿಂದ ಗೋವಿಂದ. ಪಾಂಡುರಂಗರಾವ್ ಲಕ್ಕಿಗೋಸ್ಕರ ಕಾದು 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 ಸುಸ್ತಾಗಿ ತಲೆ ಕೆಟ್ಟೋಗ್ಬಿಡುತ್ತೆ. ಅವನು ಯಾವನ್ರಿ ಇವನು ಮನಸ್ಸಲ್ಲೇ ಬೈಕೊಂಡು ಜಾಗ ಖಾಲಿ ಮಾಡ್ತಾನೆ. ಈ ಕಡೆ ನಮ್ ಲಕ್ಕಿ ಇನ್ನೂ ಕಾಫಿ ಮಾಡೋದ್ರಲ್ಲಿ ಬ್ಯೂಸಿ ಇದ್ದಾನೆ. ಆಗ ಲಕ್ಕಿ ಹತ್ತಿರ ಇಬ್ಬರು ಸ್ನೇಹಿತರು ಬರುತ್ತಾರೆ. ಒಬ್ಬ ಸ್ನೇಹಿತ ಹೇಳ್ತಾನೆ, ಬಾಸ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಚೆಕ್ ನ ಡ್ರಾ ಮಾಡ್ಕೊಂಡು 1 ಲಕ್ಷ ರೂಪಾಯಿನ ದುಡ್ಡು ತಗೊಂಡ್ಬರ್ಬೇಕು, ಬ್ಯಾಂಕ್ಗೆ ಹೋಗೋಕೆ ಟೈಮ್ ಆಗ್ತಾ ಇಲ್ಲ ನನಗೆ ಅಂತೇಳಿ ಒಬ್ಬ ಫ್ರೆಂಡ್ ತಿಳಿಸ್ತಾನೆ. ಸರಿ, ಆ ಚೆಕ್ ಕೊಡು, ನಾನು ಡ್ರಾ ಮಾಡ್ಕೊಂಡ್ ಬರ್ತೀನಿ ಅಂತೇಳಿ ಲಕ್ಕಿ ತಿಳಿಸ್ತಾನೆ. ಸರಿ, ಮರಿಬೇಡಪ್ಪ ಅಂತ ಹೇಳ್ತಾನೆ. ನಾನ್ ಮರೆಯೋದಿಲ್ಲ ಅಂತ ಸಹ ಹೇಳ್ತಾನೆ ಲಕ್ಕಿ. ಇನ್ನು ಎರಡನೇ ಸ್ನೇಹಿತ ಹಾಡನ್ನು ಗುನುಗ್ತಾ ಇರ್ತಾರೆ, ಪಾಂಡುಕಾರಂಗ ಅಂತೇಳಿ. ಇವನು ಪಾಂಡುಕಾರಂಗ ಹೇಳ್ತಾ ಇದ್ದಂಗೆನೆ
ಕನೆಕ್ಟ್ ಆಗ್ತಾನೆ ನಮ್ ಲಕ್ಕಿ. ಅದು ಪಾಂಡುಕ ರಂಗ ಅಲ್ಲ ಕಣೋ, ಪಾಂಡುರಂಗ ಅಂತ ಹೇಳ್ತಾ ಇದ್ದಂಗೆನೆ ತನ್ನ ಮಾವ ಆಗಿರ್ತಕ್ಕಂಥವ್ರ ಹೆಸರು ಪಾಂಡುರಂಗ ಸಡನ್ಲಿ ನೆನಪಾಗ್ತಾರೆ. ನಾನು ಅವ್ರನ್ನ ಮೀಟ್ ಮಾಡ್ಬೇಕಾಗಿತ್ತು ಅಂತೇಳಿ ಸಡನ್ಲಿ ಎದ್ದು ಮಾವ ಅನ್ನೋರ್ನ ಮೀಟ್ ಮಾಡಕ್ ಹೋಗ್ತಾನೆ. ಆದ್ರೆ ಅವ್ರ ಮಾವ ಅಲ್ಲಿರೋದಿಲ್ಲ. ನಂತರ ನಮ್ ಲಕ್ಕಿ ಪಾಂಡುರಂಗರಾವ್ ಹೋಗಿ ಫೋನ್ ಮಾಡಿ 10 ನಿಮಿಷ ಕಾಲಾವಕಾಶ ಕೊಡಿ ಸರ್, ಪ್ಲೀಸ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಲೇಟ್ ಆಯ್ತು. ನಿಮ್ ಹತ್ತಿರದಲ್ಲಿ ಒಂದು ಕಾಫಿ ಶಾಪ್ ಇದೆ, ಒಂದು ಕಾಫಿ ಆರ್ಡರ್ ಮಾಡಿರಿ, ನೀವು ಕಾಫಿ ಕುಡಿಯೋಷ್ಟರಲ್ಲಿ ನಾನು ಬಂದು ಜಾಯ್ನ್ ಆಗ್ತೀನಿ ಅಂತೇಳಿ ತಿಳಿಸ್ತಾರೆ ಲಕ್ಕಿ. ಸರಿ ಬಾಪ ಅಂತೇಳಿ ಒಪ್ಕೊಳ್ತಾರೆ ಪಾಂಡುರಂಗರಾವ್. ಒಪ್ಕೊಂಡು ಒಂದು ಕಾಫಿ ಆರ್ಡರ್ ಮಾಡಿ ಕಾಫಿ ಕುಡಿತಾ ಇರ್ತಾರೆ. ಆಗ ಅಲ್ಲಿಗೆ ಲಕ್ಕಿ ಬರ್ತಾನೆ. ಬಂದು ಇನ್ನೇನು ಅವ್ರನ್ನ ಭೇಟಿ ಆಗ್ಬೇಕು ಅನ್ನೋಷ್ಟ್ರೊಳಗೆ ಲಕ್ಕಿ ಸ್ನೇಹಿತ ಬಂದ್ಬಿಡ್ತಾನೆ. ತನ್ನ ಒಂದು ಲವ್ ಸ್ಟೋರಿ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೆ, ಹೆಲ್ಪ್ ಮಾಡು ಅಂತ ಬರ್ತಾನೆ. ಅವನು ನಮ್ ಲಕ್ಕಿದು ಮೈಂಡ್ ಮತ್ತೆ ಡೈವರ್ಟ್ ಆಗುತ್ತೆ ಲವ್ ಕಡೆ. ಈ ಕಡೆ ಮಾವನನ್ನು ಮರೆತು ಬಿಡ್ತಾರೆ. ಮರೆತು ಸ್ನೇಹಿತನ ಲವ್ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಇವನು ಆ ಕಡೆ ಹೋಗಿದ್ದು ಇವ್ರ ಮಾವನಿಗೆ ಗೊತ್ತಾಗುತ್ತೆ. ತತ್ತರಿಕೆ ಮತ್ತೆ ಓದ್ನಲ್ಲ ಗುರು ಇವನು ಅಂತ ಟೆನ್ಷನ್ ತಗೊಳ್ತಾರೆ. ಇದರ ನಡುವೆ ಲಕ್ಕಿಯ ಗಾಡಿ ಏನಿರ್ತೈತಿ ಅದು ನೋ ಪಾರ್ಕಿಂಗ್ ಅಲ್ಲಿ ಇರ್ತೈತಿ. ಸೊ ಅದನ್ನ ಎತ್ತಕೊಂಡು ಹೋಗ್ಬಿಡ್ತಾರೆ. ಇದನ್ನು ಸಹ ಗೊತ್ತಾಗೋದಿಲ್ಲ ನಮ್ ಲಕ್ಕಿಗೆ. ಇದೆಲ್ಲ ನೋಡ್ಬಿಟ್ಟು ಸೀದಾ ಲಕ್ಕಿ ಹತ್ರ ಬಂದು ಸರಿಯಾಗಿ ಹೋಗಿತಾರೆ, ಹಂಗೆ ಹಿಂಗೆ ಅಂತೇಳಿ. ಸೊ ಲಕ್ಕಿ ಬೇಜಾರ್ ಮಾಡ್ಕೊಂಡು ಇರೋ ವಿಷಯನ ಹೇಳ್ಬಿಡ್ತಾನೆ. ಸರ್ ನನಗೆ ಈ ತರ ಪ್ರಾಬ್ಲಮ್ ಇದೆ, ಒಂದ್ ಕೆಲಸ ಮಾಡ್ತಿರ್ಬೇಕನ್ನಪ್ಪ ಅಂದ್ರೆ ಇನ್ನೊಂದ್ ಕೆಲಸ ಮರ್ತೋಗ್ಬಿಡುತ್ತೆ ಸಡನ್ಲಿ ಅಂತೇಳಿ, ತನಗೆ ಮರುವಿನ ಕಾಯಿಲೆ ಇದೆ ಅಂತೇಳಿ ತಿಳಿಸಿಬಿಡ್ತಾನೆ. ಹೀಗೆ ಹೇಳ್ತಾ ಇದ್ದಂಗೆನೆ BP ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ. ನಿನಗೆ ನನ್ನ ಮಗಳನ್ನ ಕೊಡಕ್ ಆಗಲ್ಲ ಕಣೋ ಹೇಳಿಬಿಡ್ತಾರೆ. ಸೊ ಈ ಗಲಾಟೆಯಲ್ಲಿ 3M ಪುಸ್ತಕದ ಮೇಲೆ ಅಚಾನಕ್ ಆಗಿ ಕಾಫಿ ಬಿದ್ದೋಗ್ಬಿಡುತ್ತೆ. ಪಾಂಡುರಂಗರಾವ್ಗೆ ಇನ್ನಷ್ಟು BP ರೈಸ್ ಆಗುತ್ತೆ. ಜೀವನದಲ್ಲಿ ಇನ್ಯಾವತ್ತೂ ನಿನ್ನ ಮಕನ ನನಗೆ ತೋರಿಸಲೇಬೇಡ ಅಂತ ಹೇಳಿ ಬೈದು ಹೋಗ್ಬಿಡ್ತಾರೆ. ನಂತರ ತನ್ನ ಸ್ನೇಹಿತ ಕೊಟ್ಟಿರೋ ಚೆಕ್ನ ಬ್ಯಾಂಕ್ ಅಲ್ಲಿ ಕೊಟ್ಟು 1 ಲಕ್ಷ ರೂಪಾಯಿನ ಡ್ರಾ ಮಾಡ್ಕೊಂಡು ಬರ್ತಿರ್ತಾನೆ ನಮ್ ಲಕ್ಕಿ. ಆಗ ಸಡನ್ಲಿ ಅವ್ರ ಸ್ನೇಹಿತ ಹಾಸ್ಪಿಟಲ್ ನಿಂದ ಫೋನ್ ಮಾಡ್ತಾನೆ. ಬಾಸ್ಗೆ O ಪಾಸಿಟಿವ್ ರಕ್ತ ಬೇಕಾಗಿದೆ, ಬೇಗ ಹಾಸ್ಪಿಟಲ್ಗೆ ಬಾ ಅಂತ ಹೇಳ್ತಾನೆ. ಸರಿ ಬರ್ತೀನಿ ಇರು ಅಂತೇಳಿ ಕಾಲ್ ಕಟ್ ಮಾಡ್ತಾನೆ ಲಕ್ಕಿ. ಹೀಗಿರುವಾಗ ಲಕ್ಕಿ ಕಣ್ಣಿಗೆ ಸುಂದರಿ ಕಾಣಿಸ್ತಾಳೆ. ಅವಳನ್ನ ನೋಡ್ತಾ ಕಳೆದೋಗ್ಬಿಟ್ಟ ಬಡ್ಡಿ ಮಗ. ಹಂಗೆ ನಮ್ ಹೀರೋಯಿನ್ ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ತಾಳೆ. ಅವಳನ್ನ ನೋಡಿ ನಮ್ ಲಕ್ಕಿ ಬ್ಯಾಂಕ್ ಅಲ್ಲಿ ತಂದಿರೋ ದುಡ್ಡೆಲ್ಲ ಅವಳಿಗೆ ಕೊಟ್ಬಿಡ್ತಾನೆ. ಹೀರೋಯಿನ್ ಒಂದು ಹುಡುಗಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರ್ತಾಳೆ. ಆ ಹುಡುಗಿಗೆ ಸಡನ್ಲಿ O ಪಾಸಿಟಿವ್ ರಕ್ತ ಬೇಕಾಗಿರುತ್ತೆ. ಹೀರೋಯಿನ್ ಬೇರೆಯವರಿಗೆ ಫೋನ್ ಮಾಡಿ O ಪಾಸಿಟಿವ್ ರಕ್ತ ಬೇಕಾಗಿದೆ ಬನ್ನಿ ಅಂತೇಳಿ ಫೋನ್ ಮಾಡಿ ತಿಳಿಸ್ತಾಳೆ. ಬರ್ತೀನಿ ಅಂತೇಳಿ ಅವ್ರು ಕೈ ಕೊಟ್ಬಿಡ್ತಾರೆ. ಹೀಗಿರುವಾಗ ಲಕ್ಕಿ ಅವಳನ್ನ ನೋಡ್ತಾ ಮೈ ಮರೆತು ಅವ್ರ ಬಾಸ್ಗೆ ರಕ್ತ ಕೊಡೋ ಬದಲು ಆ ಚಿಕ್ಕ ಹುಡುಗಿಗೆ ರಕ್ತ ಕೊಡ್ತಾನೆ. ಡಾಕ್ಟರ್ ಬಂದು ನಿಮ್ ಕಡೆಯವರು ಬಂದು ರಕ್ತ ಕೊಟ್ಟು ಹೋದ್ರು, ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ, ಆ ಹುಡುಗಿ ಕ್ಷೇಮವಾಗಿದ್ದಾಳೆ ಅಂತೇಳಿ ತಿಳಿಸ್ತಾರೆ. ಯಾರು ಅಂತ ಕೇಳಿದ್ರೆ ಅವ್ರು ಯಾರೋ ಗೊತ್ತಿಲ್ಲ, ಈ ಕಾರ್ಡ್ ಇಲ್ಲೇ ಬಿಟ್ಟಾಗಿದ್ದಾರೆ ನೋಡಿ ಅಂತೇಳಿ ಡಾಕ್ಟರ್ ಕೊಡ್ತಾರೆ ಆ ಒಂದು ಕಾರಣ. ಹೀಗಿರುವಾಗ ರಾತ್ರಿ ಸಮಯದಲ್ಲಿ ನಮ್ಮ ಹೀರೋಯಿನ್ ಒಂದು ಥ್ಯಾಂಕ್ಸ್ ಆದ್ರೂ ಹೇಳೋಣ ಅಂತ ಲಕ್ಕಿಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತಾಳೆ. ನೋಡಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಬೇರೆ ಯಾರ ಜೊತೆನೋ ಮಾತಾಡ್ತಿರುವಾಗ ಇವಳಿಗೆ ಕನೆಕ್ಟ್ ಆಗುತ್ತೆ ಆ ಒಂದು ಮಾತು. ಹೀರೋಯಿನ್ಗೆ ಒಂಥರ ಫೀಲ್ ಆಗುತ್ತೆ ಇದರಿಂದ. ಈ ಒಂದು ವಿಷಯನ ಹೀರೋಯಿನ್ ತನ್ನ ಅಪ್ಪಂಗೆ ಹಾಗೆ ತನ್ನ ಅತ್ತಿಗೆಗೆ ಹೇಳ್ತಾಳೆ. ಒಬ್ಬ ಇವತ್ತು ಹಿಂಗೆಲ್ಲ ಮಾಡಿದ, ತನ್ನಲ್ಲಿರೋ ದುಡ್ಡನ್ನ ಕೊಟ್ಟ, ರಕ್ತ ಕೊಟ್ಟ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಸಹ ಹೇಳಿದ, ಎಂತ ಮನಸ್ಸು ಅಲ್ವಾ ಅಪ್ಪ ಅಂತೇಳಿ ಅವರಪ್ಪನಿಗೆ ವಿಷಯ ತಿಳಿಸ್ತಾಳೆ. ಅವರಪ್ಪನು ಸಹ ನನಗೂ ಒಬ್ಬ ಭೇಟಿಯಾಗಿದ್ದ ಅಯೋಗ್ಯ ಬೈತಾ ಇರ್ತಾನೆ. ಇವರಿಬ್ರು ಮೀಟ್ ಆಗಿರೋದು ಲಕ್ಕಿನ ಅಂತ ನಮಗೆ ಮಾತ್ರ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ಇದಾದ ನಂತರ ಹೀರೋಯಿನ್ ನಂದನ ಲಕ್ಕಿಗೆ ಫೋನ್ ಮಾಡಿ ನನ್ನ ಹತ್ರ ನಿಮ್ಮ ಒಂದು ID ಕಾರ್ಡ್ ಮತ್ತು ವಾಚ್ ಇದೆ, ಬಂದ್ ತಗೊಂಡೋಗಿ ಅಂತೇಳಿ ತಿಳಿಸ್ತಾರೆ. ಸರಿ ಅಂತೇಳಿ ಒಂದು ಜಾಗಕ್ಕೆ ಬರ್ತಾರೆ. ಶಾಪ್ ಅಲ್ಲಿ ಲಕ್ಕಿಗೋಸ್ಕರ ಕಾಯ್ತಾ ಇರ್ತಾಳೆ ನಂದನ. ಹೀಗೆ ಲಕ್ಕಿ ಬರ್ತಾ ಇದ್ದಂಗೆನೆ ಒಬ್ಬ ಭಿಕ್ಷೆ ಕೊಡಿ ಸರ್ ಅಂತ ಕೇಳ್ತಾನೆ. ಆದ್ರೆ ಮೈಂಡ್ ಡೈವರ್ಟ್ ಆಗದೇನೆ ಕೊಡಲ್ಲ ಹೋಗು ಅಂತ ಹೇಳಿ ಬೈಕ್ ಬಿಟ್ಟು ಶಾಪ್ ಒಳಗೆ ಬಂದ್ಬಿಡ್ತಾನೆ. ಹೀರೋಯಿನ್ಗೆ ಫೋನ್ ಮಾಡ್ತಾನೆ ಲಕ್ಕಿ. ಆಗ ನಮ್ಮ ಹೀರೋಯಿನ್ ಮತ್ತು ಹೀರೋ ಒಬ್ರನ್ನೊಬ್ರು ಮುಖ ನೋಡಿ ಪರಿಚಯ ಆಗ್ತಾರೆ. ಅವಳನ್ನ ನೋಡ್ತಿದ್ದಂಗೆನೆ ಲಕ್ಕಿ ಎಲ್ಲ ಮರ್ತೋಗ್ಬಿಡ್ತಾನೆ. ಪಕ್ಕದಲ್ಲಿರೋ ಭಿಕ್ಷಕನಿಗೆ ತನ್ನ ಬೈಕ್ ಕೀನ ದಾನ ಮಾಡಿಬಿಡ್ತಾನೆ. ಭಿಕ್ಷಕ ಅಂತೂ ಹ್ಯಾಪಿಯಾಗಿ ಬೈಕ್ ತಗೊಂಡೋಗ್ಬಿಡ್ತಾನೆ. ಆಗ ಹೀರೋಯಿನ್ ಭಿಕ್ಷಕನಿಗೆ ಬೈಕ್ ಕೊಟ್ಬಿಟ್ರಲ್ಲ, ನೀವು ಗ್ರೇಟ್ ಅಂತ ಹೇಳ್ತಾರೆ. ಆಗ ಪ್ರೆಸೆಂಟ್ ಮೈಂಡ್ಗೆ ಬಂದ ಲಕ್ಕಿ ಅಯ್ಯೋ ಅನ್ಕೊಂಡು ಬೈಕ್ ಇಸ್ಕೊಳ್ಳೋಕೆ ಹೋಗ್ತಾನೆ. ಆದ್ರೆ ಆ ಭಿಕ್ಷಕ ಕೊಡೋದೇ ಇಲ್ಲ. ಇದರ ನಡುವೆ ಮತ್ತೆ ಲಕ್ಕಿದು ಚಸ್ಮಾ ಬಿಟ್ಟೋಗಿರ್ತಾನೆ ಆ ಒಂದು ಸ್ಥಳದಲ್ಲಿ. ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾಳೆ ನಂದನ. ಇವರ ಒಂದು ಪ್ರೇಮ ಪ್ರಸಂಗ ಹಿಂಗೆ ಮುಂದುವರಿಯುತ್ತೆ. ಇದರ ನಡುವೆ ಒಮ್ಮೆ ಲಕ್ಕಿ ನಂದನ ಅವರ ಮನೆಗೆ ಹೋಗಿ ಅವರ ಅತ್ತಿಗೆನ ಪರಿಚಯ ಮಾಡಿಕೊಳ್ತಾರೆ. ಅವರ ಅತ್ತಿಗೆ ತುಂಬು ಗರ್ಭಿಣಿಯಾಗಿರ್ತಾಳೆ. ಈ ಒಂದು ಸಮಯದಲ್ಲಿ ನಂದನ ಅವರ ಫ್ಯಾಮಿಲಿ ಒಂದು ಡಿನ್ನರ್ ಪಾರ್ಟಿಗೆ ಬಂದಿರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ನಂದನ ಬಗ್ಗೆ ಮತ್ತು ಅವಳ ಬ್ಯೂಟಿ ಬಗ್ಗೆ ಅಸಭ್ಯವಾಗಿ ಕಮೆಂಟ್ ಮಾಡ್ತಾನೆ. ಇದು ನಂದನಿಗೆ ಇರಿಟೇಷನ್ ಆಗುತ್ತೆ. ಈ ಸಮಯದಲ್ಲಿ ಪಾಂಡುರಂಗನ ಆತ್ಮೀಯ ಗೆಳೆಯನಾದ ರಾಮಾನುಜನ್ ಇಬ್ಬರು ಭೇಟಿಯಾಗುತ್ತಾರೆ ಆತ್ಮೀಯತೆಯಿಂದ.
ಹಾಗೇನೆ ತಮ್ಮ ಕುಟುಂಬವನ್ನು ಪರಿಚಯ ಮಾಡಿಕೊಳ್ತಾರೆ. ಈ ರಾಮಾನುಜನ ಮಗ ಅಜಯ್ ಅಂತ ಇನ್ಸ್ಪೆಕ್ಟರ್ ಆಗಿರ್ತಾನೆ. ಅದೇ ಅವಾಗ ನಂದನನ ಗೋಳಾಡ್ಸಿದ್ನಲ್ಲ ಅವನೇ. ಹೀಗಿರುವಾಗ ರಾಮಾನುಜನ ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಡ್ತೀಯಾ ಹೇಳು, ಇಬ್ರು ಬೀಗರಾಗಿ ಬಿಡೋಣ ಅಂತಾರೆ. ಆದರೆ ನಂದನಿಗೆ ಇಷ್ಟ ಆಗಿರೋದಿಲ್ಲ. ಎದ್ದು ಹೊರಗಡೆ ಬಂದ್ಬಿಡ್ತಾಳೆ. ಇದಾದ ನಂತರ ನಂದನ ಲಕ್ಕಿಗೆ ಫೋನ್ ಮಾಡಿ ನನ್ನ ಹೆಸರು ಹೇಳಿ ನೋಡೋಣ ಅಂತಾಳೆ. ಆದ್ರೆ ಅವನಿಗೆ ಅವಳ ಹೆಸರೇ ನೆನಪಿಲ್ಲ. ಅಯ್ಯೋ ದೇವ್ರಿ, ಏನ್ ಮಾಡೋದಪ್ಪ ಅನ್ನುವಾಗ ಅದೇ ಸರಿಯಾದ ಸಮಯಕ್ಕೆ ಯಾರೋ ಒಬ್ಬ ಯಾರ್ದ್ರಿ ಇದು ಗಾಡಿ ಅಂತಾರೆ. ಆಗ ನಮ್ ಲಕ್ಕಿ ನಂದು ಅಂತಾರೆ. ಆ ಕಡೆ ನಂದನ ಫುಲ್ ಖುಷಿ ಆಗಿಬಿಡ್ತಾರೆ. ನಿಮ್ ಜೊತೆ ಮಾತಾಡ್ಬೇಕು, ಎಲ್ಲಿ ಸಿಗ್ತೀರಾ ಹೇಳಿ, 8 ಗಂಟೆಗೆ ಸಿಗ್ತೀನಿ ಸರಿ ಅಂದು ಕಟ್ ಮಾಡ್ತಾಳೆ. 8 ಗಂಟೆಗೆ ಲಕ್ಕಿಗೋಸ್ಕರ ಕಾಯ್ತಾ ಇರ್ತಾಳೆ ಪ್ಲೇಸ್ ಅಲ್ಲಿ. ಲಕ್ಕಿ ಬರ್ತಾ ಇರ್ತಾನೆ ಕಾರ್ ತಗೊಂಡು. ಅದೇ ಸಮಯಕ್ಕೆ ಅವರಪ್ಪ ಫೋನ್ ಮಾಡಿ ಹೇಳ್ತಾನೆ, ನಾನ್ ಫಂಕ್ಷನ್ಗೆ ಹೋಗ್ಬೇಕಾಗಿದೆ, ಅದಕ್ಕೋಸ್ಕರ ಕಾರ್ ತಗೊಂಬ, ಎಲ್ಲೋ ಹೋಗ್ಬೇಡ ಅಂತೇಳಿ ಫೋನ್ ಮಾಡ್ತಾನೆ. ಸರಿ ಅಪ್ಪ ಬಂದೆ ಅಂತೇಳಿ ಮತ್ತೆ ರಿಟರ್ನ್ ತಗೊಂತಾನೆ ಮನೆ ಕಡೆಗೆ ಕಾರ್ನ. ನಾನು ರೆಡಿ ಆಗ್ತೀನಿ, ನೀನು ಫೋನಲ್ಲಿ ಅವನ ಜೊತೆ ಮಾತಾಡ್ತಾನೆ ಇರು ಅಂತೇಳಿ ಅವ್ರ ಅಮ್ಮನಿಗೆ ಫೋನ್ ಕೊಡ್ತಾನೆ ಅವರಪ್ಪ. ಮಗನ ಜೊತೆ ಮಾತಾಡ್ತಾ ನಂದನ ಅನ್ನೋ ಒಂದು ಪದ ಬಳಕೆ ಮಾಡ್ತಾಳೆ. ಆಗ ಸಡನ್ಲಿ ಲಕ್ಕಿಗೆ ನೆನಪಾಗೋದೇ ನಂದನ. ಬರ್ತೀನಮ್ಮ ಇರು ಅಂತೇಳಿ ಸೀದಾ ಕಾರ್ ತಗೊಂಡು ಅವನು ಹೇಳಿದ ಪ್ಲೇಸ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ನಂದನ ಇರೋದಿಲ್ಲ. ಪೊಲೀಸ್ನವರು ಎತ್ತಾಕೊಂಡು ಹೋಗ್ಬಿಟ್ಟಿರ್ತಾರೆ. ಪೊಲೀಸ್ನವರು ನಂದನ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಹಾಗೇನೆ ಅವ್ರ ಜೊತೆ ಇರುವ ಫೋನ್ ಸಹ ತಗೊಂಡ್ಬಿಟ್ಟಿರ್ತಾರೆ. ಹೀಗಿರುವಾಗ ಪೊಲೀಸ್ ಸ್ಟೇಷನ್ ನಲ್ಲಿ ಯಾರೋ ಒಬ್ರು ಫೋನ್ ಕೊಡ್ತಾರೆ ನಂದನಗೆ. ನಂದನ ಮನೆಗೆ ಫೋನ್ ಮಾಡಿ ಅವ್ರ ಅಪ್ಪನಿಗೆ ವಿಷಯ ತಿಳಿಸ್ತಾಳೆ. ಸರಿ ಅಮ್ಮ ಬರ್ತೀನಿ ಇರು ಅಂತೇಳಿ ಅವರಪ್ಪ ಬರ್ತಾನೆ. ಈ ಕಡೆ ನೋಡಿದ್ರೆ ಲಕ್ಕಿ ಅವ್ರ ಫ್ರೆಂಡ್ಗೆ ಫೋನ್ ಮಾಡ್ತಾನೆ, ನಂದನ ಕಾಣ್ತಾನೆ ಇಲ್ಲ ಅಂತೇಳಿ. ಮನೆಗೆ ಹೋಗಿರ್ತಾಳೆ, ಮನೆಗೆ ಹೋಗ್ಬಿಡು, ಏನಾದ್ರು ಗಿಫ್ಟ್ ತಗೊಂಡು ಹೋಗ್ಬಿಡು ಅಂತೇಳಿ. ಸರಿ ಅನ್ಕೊಂಡು ಲಕ್ಕಿ ಅವ್ರ ಮನೆಗೆ ಹೋಗ್ತಾನೆ. ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಆಗುತ್ತೆ ಸೀನು. ಇಲ್ಲಿ ಅಜಯ್ ಅವರು ಬಂದು ನಂದನನ ಭೇಟಿ ಮಾಡಿ, ಇವ್ರು ಯಾರು ಗೊತ್ತೇನೋ ನಿನಗೆ, ತಮ್ಮ ಸಿಬ್ಬಂದಿ ಆದವ್ರನ್ನ ಬೈತಾನೆ. ಮುಂದೆ ನನ್ನ ಹೆಂಡತಿ ಆಗೋಳಿಗಳು ಹಂಗೆ ಹಿಂಗೆ ಅಂತೇಳಿ. ಆಗ ಪೊಲೀಸು ನಂದನಿಗೆ ಸಾರಿ ಕೇಳ್ತಾರೆ. ಇದೇ ಸಮಯಕ್ಕೆ ನಂದನ ಅವರ ಅಪ್ಪ ಬರ್ತಾರೆ. ಬಂದು ನಂದನನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ವಿಷಯನ ಅಬ್ಸರ್ವ್ ಮಾಡ್ತಾರೆ ಪಾಂಡುರಂಗರಾವ್ ಅವರು. ಆದ್ರೆ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಗುತ್ತೆ ಅದೇನು ಅಂತ. ಈ ಕಡೆ ನಂದನನ ಅತ್ತಿಗೆ ತುಂಬು ಗರ್ಭಿಣಿಯಾದ ಕಾರಣ ಅವಳು ನೀರು ತಗೊಂಡು ಮೇಲೆ ಹೋಗ್ತಾ ಇರ್ತಾಳೆ. ಸಡನ್ಲಿ ಕಾಲು ಜಾರಿ ಬಿದ್ದೋಗ್ಬಿಡ್ತಾಳೆ. ಪಾಪ ಎಂತ ನೋವು ಅನುಭವಿಸ್ತಾಳೆ ಈ ಸಮಯದಲ್ಲಿ. ಅದೇ ಸಮಯಕ್ಕೆ ನಂದನನ ನೋಡೋಕೆ ಅಂತ ಬರ್ತಾನೆ ಲಕ್ಕಿ ಮನೆಗೆ. ಮನೆಯೆಲ್ಲ ನೋಡ್ತಾನೆ, ಯಾರು ಕಾಣ್ತಿಲ್ಲ. ನೋವಲ್ಲಿರುವ ನಂದನ ಅತ್ತಿಗೆ ಲಕ್ಕಿ ಬಂದಿರೋದು ಗಮನಿಸುತ್ತಾಳೆ. ಆದ್ರೆ ಅವನನ್ನು ಕರೆಯೋಕೆ ಆಗ್ತಾ ಇಲ್ಲ, ತುಂಬಾ ನೋವು ಬೇರೆ. ಇನ್ನೇನು ಹೋಗ್ಬೇಕು, ಮನೆಯಲ್ಲಿ ಯಾರೂ ಇಲ್ಲ, ಹೊರಡೋಕೆ ಸಿದ್ಧವಾಗ್ತಾನೆ ಲಕ್ಕಿ. ನಂದಿನಿಯವರ ಅತ್ತಿಗೆ ಕಷ್ಟಪಟ್ಟು ಹಂಗೋ ಹಿಂಗೋ ಹೆಂಗೋ ಕಷ್ಟಪಟ್ಟು ತನ್ನ ಮುಂದೆ ಇರುವ ಗಂಟೆಯನ್ನ ಬಾರಿಸ್ತಾಳೆ. ಇದು ಲಕ್ಕಿಗೆ ಗೊತ್ತಾಗುತ್ತೆ. ಹಾಗೆ ಬಂದು ನೋಡ್ತಾನೆ. ನೋಡಿದ ತಕ್ಷಣ ಅಯ್ಯೋ ದೇವರೇ, ಏನ್ ಮಾಡೋದಪ್ಪ ಅಂದು ಅವ್ರ ಅತ್ತಿಗೆನ ಎತ್ಕೊಂಡು ಕಾರಲ್ಲಿ ಕೂರಿಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತಾನೆ. ಆದ್ರೆ ಹಾಸ್ಪಿಟಲ್ಗೆ ಯಾವ ಕಡೆ ಹೋಗ್ಬೇಕು ಅನ್ನೋದು ಸಹ ಇವನಿಗೆ ಗೊತ್ತಿರೋದಿಲ್ಲ. ಹಂಗೋ ಹೆಂಗೋ ಮಾಡಿ ಅವ್ರಿವ್ರನ್ನ ಕೇಳಿ ಹಾಸ್ಪಿಟಲ್ಗೆ ರೀಚ್ ಆಗ್ತಾನೆ. ಡಾಕ್ಟರ್ ತಮ್ಮ ಕೆಲಸವನ್ನು ಮುಗಿಸಿ ಬಂದು ಲಕ್ಕಿಗೆ ಹೇಳ್ತಾರೆ, ಹೆಣ್ಮಗು ಆಗಿದೆ, ತಾಯಿ ಮಗು ಇಬ್ಬರು ಕ್ಷೇಮವಾಗಿದ್ದಾರೆ ಅಂತ ತಿಳಿಸ್ತಾರೆ. ಹಾಸ್ಪಿಟಲ್ ಅವರು ಪಾಂಡುರಂಗರಾವ್ ಅವರಿಗೆ ಫೋನ್ ಮಾಡಿ ಇರೋ ವಿಷಯನ ತಿಳಿಸುತ್ತಾರೆ. ನಂದನ ಮತ್ತು ಪಾಂಡುರಂಗರಾವ್ ಇಬ್ರು ಹಾಸ್ಪಿಟಲ್ಗೆ ಬರ್ತಾರೆ. ಬಂದು ತಾಯಿ ಮಗುವಿನ ಆರೋಗ್ಯ ವಿಚಾರಿಸುತ್ತಾರೆ. ನಂದನ ಅತ್ತಿಗೆ ಹೇಳ್ತಾರೆ ನಂದನಗೆ, ಲಕ್ಕಿ ಇಲ್ದಿದ್ರೆ ಇವತ್ತು ನಾವು ಇಬ್ರು ಉಳಿತಾನೆ ಇರ್ಲಿಲ್ಲ, ದೇವ್ರ ತರ ಬಂದು ನಮ್ಮಿಬ್ಬರನ್ನ ಕಾಪಾಡಿಬಿಟ್ಟ ಅಂತ ಹೇಳ್ತಾಳೆ ನಂದನಗೆ ಅವ್ರ ಅತ್ತಿಗೆ. ಈ ಸಂತೋಷಕ್ಕೆ ಪಾರವೇ ಇರ್ಲಿಲ್ಲ ನಂದನಗೆ. ಡೈರೆಕ್ಟ್ ಆಗಿ ಲಕ್ಕಿ ಹತ್ರ ಬಂದು ತನ್ನ ಪ್ರೀತಿನ ಹೇಳಿ ಐ ಲವ್ ಯು ಅಂತ ಹೇಳ್ತಾಳೆ. ಇದಾದ ನಂತರ ಪಾಂಡುರಂಗರಾವನ ಆತ್ಮೀಯ ಸ್ನೇಹಿತ ಪದೇ ಫೋನ್ ಮಾಡಿ ನಿನ್ ಮಗಳನ್ನ ನಾನ್ ಮಗನಿಗೆ ಕೊಡು ಅಂತೇಳಿ ಪದೇ ಫೋನ್ ಮಾಡಿ ಕೇಳ್ತಾ ಇರ್ತಾನೆ. ಈ ಒಂದು ವಿಚಾರ ಚರ್ಚೆ ಆಗುತ್ತೆ ನಂದನ ಅವರ ಮುಂದೆ. ಸೊ ನನಗೆ ಇಷ್ಟ ಇಲ್ಲಪ್ಪ, ನಾನು ಒಬ್ರನ್ನ ಲವ್ ಮಾಡ್ತಾ ಇದ್ದೀನಿ ಅಂತೇಳಿ ತಿಳಿಸ್ತಾರೆ. ಯಾರು ಅಂತ ಕೇಳಿದ್ರಿ, ಅದೇ ಅವತ್ತು ಹೇಳಿದ್ನಲ್ಲ ದುಡ್ಡು ರಕ್ತ ಬ್ಲಡ್ ಅಂತ. ಓ ಅವನಾ, ಸರಿ ಅವನು ಅಂದ್ರೆ ನನಗೂ ತುಂಬಾ ಇಷ್ಟ, ಒಮ್ಮೆ ಭೇಟಿ ಮಾಡಿಸು ಅಂತೇಳಿ ಹೇಳ್ತಾನೆ ಪಾಂಡುರಂಗರಾವ್. ಸರಿ ಅಂದು ಈ ವಿಷಯನ ನಂದನ ಲಕ್ಕಿಗೆ ಫೋನ್ ಮಾಡಿ ಹೇಳ್ತಾಳೆ. ಇಬ್ರು ಖುಷಿಗೆ ಪಾರವೇ ಇರ್ಲಿಲ್ಲ. ನಾಳೆ ನಮ್ಮಪ್ಪನ ಮೀಟ್ ಮಾಡು ಅಂತ ಹೇಳ್ತಾಳೆ ನಂದನ ಲಕ್ಕಿಗೆ. ಸರಿ ಅಂತಾನೆ ಲಕ್ಕಿ. ಇಬ್ರು ಸೇರೋ ಸಮಯ ಬಂತು. ಅವನೇ ಇವನು ಅಂತ ಪಾಂಡುರಾವನಿಗೆ ಗೊತ್ತಿಲ್ಲ, ಅವರೇ ಇವರು ಅಂತ ಲಕ್ಕಿಗೆ ಗೊತ್ತಿಲ್ಲ. ಮುಂದೆ ಏನಾಗುತ್ತೋ ಕಾದು ನೋಡೋಣ. ಒಂದು ಹೋಟೆಲ್ನಲ್ಲಿ ಇಬ್ರು ಭೇಟಿಯಾಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಒಂದು ಹೋಟೆಲ್ಗೆ ಪಾಂಡುರಂಗರಾವ್ ಬರ್ತಾನೆ ಲಕ್ಕಿನ ನೋಡೋಕೆ. ಆದ್ರೆ ನನ್ನ ನೋಡೋಕೆ ಬರ್ತಾ ಇದ್ದಾನೆ ಅಂತ ಲಕ್ಕಿಗೆ ಗೊತ್ತಿಲ್ಲ. ಅವ್ರು ಬರೋದನ್ನು ಗಮನಿಸಿ ಲಕ್ಕಿ ಅಡಗಿಕೊಳ್ತಾನೆ. ಅಲ್ಲಿ ಒಬ್ಬ ಮಹಿಳೆ ಬಂದು ರೆಸ್ಟ್ ರೂಮಿಗೆ ಹೋಗಿ ಬರ್ತೀನಿ, ನನ್ನ ಮಗಳನ್ನ ಸ್ವಲ್ಪ ನೋಡ್ಕೊಳ್ತಾ ಇರಿ ಇಲ್ಲೇ ಅಂತೇಳಿ ಒಂದು ಹೋಗ್ಬಿಡ್ತಾಳೆ. ಆ ಮಗನ ನೋಡ್ಕೊಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಯಾರೊಬ್ರು ಫೋನ್ ಮಾಡ್ತಾರೆ ಲಕ್ಕಿಗೆ. ಫೋನ್ ಅಲ್ಲಿ ಮಾತಾಡ್ತಾ ಈ ಹುಡುಗಿನ ಮರ್ತೇ ಬಿಡ್ತಾನೆ ಲಕ್ಕಿ. ಈ ಹುಡುಗಿ ಬಲೂನ್ ಅಲ್ಲಿ ಆಟ ಆಡ್ತಾ
ನೀರೊಳಗೆ ಬೀಳೋಕೆ ಸಿದ್ಧವಾಗುತ್ತೆ. ಇದೇ ಸಮಯಕ್ಕೆ ಪಾಂಡುರಂಗರಾವ್ ಅವರು ಬಂದು ಆ ಹುಡುಗಿನ ರಕ್ಷಣೆ ಮಾಡುತ್ತಾರೆ. ಇಲ್ಲಿ ರಕ್ಷಣೆ ಮಾಡಿದವರು ಬೇರೆ ಯಾರೋ ಆಗಿರ್ತಾರೆ. ಆ ಒಂದು ರಕ್ಷಣೆ ಮಾಡಿದ್ದು ನಾನೇ ಅಂತೇಳಿ ಪಾಂಡುರಂಗರಾವ್ ಅವರು ಸುಳ್ಳು ಹೇಳ್ತಾರೆ. ಯಾರು ರಕ್ಷಣೆ ಮಾಡಿದ್ದು ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಹೀಗಿರುವಾಗ ಅದೇ ಸಮಯಕ್ಕೆ ಲಕ್ಕಿನೂ ಸಹ ಅಲ್ಲಿಗೆ ಬರ್ತಾನೆ. ಆ ಮಹಿಳೆ ಲಕ್ಕಿನ ಸೇರಿಸಿ ಬೈತಾಳೆ. ಸಿಕ್ಕಿದ್ದೇ ಚಾನ್ಸ್ ಅಂತೇಳಿ ಅವ್ರ ಮಾವ ಆಗಿರ್ತಕ್ಕಂಥವ್ರು ಸಹ ಹಾಕೊಂಡು ರುಬ್ತಾನೆ. ಅದೇ ಸಮಯಕ್ಕೆ ನಂದನ ಸಹ ಅಲ್ಲಿಗೆ ಬರ್ತಾಳೆ. ಬಂದು ಅವರಪ್ಪನ ಭೇಟಿಯಾಗುತ್ತಾಳೆ. ಆಗ ಲಕ್ಕಿ ಇವರಿಬ್ಬರನ್ನ ನೋಡ್ತಾನೆ. ಅಯ್ಯೋ ದೇವರೇ, ಈ ಶಿಲ್ಪಿನ ಕೆತ್ತಿದ ಮಹಾನ್ ಶಿಲ್ಪಗಾರ ಇವನೇನಾ ಅಂತೇಳಿ ಪೇಚಾಡುತ್ತಾನೆ. ಹೀಗಿರುವಾಗ ನಂದನ ಲಕ್ಕಿಗೆ ಫೋನ್ ಮಾಡ್ತಾಳೆ. ಆದರೆ ಲಕ್ಕಿ ರೆಸ್ಪಾನ್ಸ್ ಮಾಡೋದಿಲ್ಲ. ನಂದನ ಏನೋ ಒಂದು ಸುಳ್ಳು ಹೇಳಿ ಮತ್ತೆ ಇವರಿಬ್ಬರನ್ನ ಭೇಟಿ ಮಾಡಬೇಕು ಅಂತ ಹರಸಾಹಸ ಪಡ್ತಾಳೆ. ಸರಿ ಅನ್ಕೊಂಡು ನಾಳೆ ವಾಕಿಂಗ್ ಹೋದಾಗ ಅಲ್ಲಿ ಬಂದು ಮೀಟ್ ಮಾಡೋಕೆ ಹೇಳು ಅಂತೇಳಿ ಅವರಪ್ಪ ಹೇಳ್ತಾನೆ. ನಾಳೆ ಬಂದು ಮೀಟ್ ಮಾಡು ನಮ್ಮಪ್ಪನ ಅಂತೇಳಿ ವಿಷಯ ತಿಳಿಸ್ತಾಳೆ ನಂದನ. ಹೇಗಪ್ಪ ಈ ಭೇಟಿ ಆಗೋದು ಅಂತ ಯೋಚನೆ ಮಾಡ್ತಿರುವಾಗ ಲಕ್ಕಿ ಸ್ನೇಹಿತ ನೀನೇ ಲಕ್ಕಿಯಾಗಿ ಅವ್ರನ್ನ ಭೇಟಿ ಮಾಡು ಅಂತ ರವಿ ಅವ್ರನ್ನ ಪಾರ್ಕ್ಗೆ ಕರ್ಕೊಂಡು ಬರ್ತಾನೆ. ಲಕ್ಕಿ ಡ್ರಾಮಾ ಮಾಡೋಕೆ ರವಿ ಲಕ್ಕಿಯಾಗಿ ಪಾಂಡುರಂಗರಾವ್ನ ಮುಂದೆ ಸಖತ್ತಾಗಿ ನಟನೆ ಮಾಡಿ ಪರಿಚಯ ಮಾಡಿಕೊಳ್ತಾನೆ. ಅದೇ ಸಮಯಕ್ಕೆ ಇನ್ಸ್ಪೆಕ್ಟರ್ ಅಜಯ್ ಬರ್ತಾನೆ ಅಲ್ಲಿಗೆ. ಈ ಡೂಪ್ಲಿಕೇಟ್ ಲಕ್ಕಿನ ಪರಿಚಯ ಮಾಡಿಕೊಡ್ತಾರೆ. ಇವನೇ ನಮ್ಮ ನಂದನನ ಇಷ್ಟಪಡ್ತಿರೋ ಹುಡುಗ ಅಂತ. ಆ ಪೊಲೀಸ್ ಅಪ್ಪನ್ ನೋಡಿ ನಮ್ ಡೂಪ್ಲಿಕೇಟ್ ಲಕ್ಕಿ ಅಂತೂ ತರ ನಡುಗ್ತಾವನೆ ಒಂದೇ ಸಮನೆ. ಅಜಯ್ ಇವ್ರನ್ನ ಕರ್ಕೊಂಡು ಹೋಗಿ ಇರೋ ವಿಷಯನ ತಿಳ್ಕೊಂಡು ಒಂದ್ ಸ್ವಲ್ಪ ಹಂಗ ರುಬ್ಬಿ ಕಳಿಸ್ತಾನೆ. ಇದನ್ನ ಡೂಪ್ಲಿಕೇಟ್ ಲಕ್ಕಿ ಒರಿಜಿನಲ್ ಲಕ್ಕಿ ಹತ್ರ ಹಿಂಗಿಂಗ ಮಾಡಿ ಬೆಂಡೆತ್ತಿದ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿಸ್ಕೊಂಡು ಲಕ್ಕಿ ಅಜಯ್ಗೆ ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಇದನ್ನು ಹೇಗೆ ಕಾರ್ಯರೂಪಕ್ಕೆ ತರೋದು ಅಂದ್ರೆ ಮೊದಲು ನಂದನಾಳ ಸಹಾಯದಿಂದ ಅವರ ಅಪ್ಪನ ಹತ್ತಿರ ನಾನು ಕೆಲಸ ಮಾಡಬೇಕು. ಇದರಿಂದ ನಾನು ಅವರ ಕುಟುಂಬಕ್ಕೆ ಇನ್ನಷ್ಟು ಹತ್ತಿರ ಆಗಬಹುದು. ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ. ನಂದನ ಅವರ ಪ್ರಕಾರ ಕೆಲಸ ಬೇಕಾಗಿರೋದು ಲಕ್ಕಿ ಫ್ರೆಂಡ್ಗೆ. ಅಂದರೆ ಇಲ್ಲಿ ಲಕ್ಕಿ ಫ್ರೆಂಡ್ ಯಾರು? ರವಿ. ಅಂದರೆ ಡೂಪ್ಲಿಕೇಟ್ ಲಕ್ಕಿ. ಇವನಿಗೆ ಬೇಕು ಕೆಲಸ ಒರಿಜಿನಲ್ ಲಕ್ಕಿ ಸಹಾಯದಿಂದ. ಇನ್ನು ಪಾಂಡುರಂಗರಾವ್ ಅವರ ಪ್ರಕಾರ ಲಕ್ಕಿ ಫ್ರೆಂಡ್ ಯಾರು? ಪಾಂಡುರಂಗರಾವ್ ಅವರ ಪ್ರಕಾರ ಇಲ್ಲಿ ಲಕ್ಕಿ ರವಿ ಆಗಿರ್ತಾನೆ, ಡೂಪ್ಲಿಕೇಟ್ ಲಕ್ಕಿ. ಅಂದರೆ ಇಲ್ಲಿ ರವಿ ಡೂಪ್ಲಿಕೇಟ್ ಲಕ್ಕಿ, ಒರಿಜಿನಲ್ ಲಕ್ಕಿಗೆ ಕೆಲಸ ಬೇಕು. ಡೂಪ್ಲಿಕೇಟ್ ಲಕ್ಕಿ ಅವರ ಸಹಾಯದಿಂದ ಒರಿಜಿನಲ್ ಲಕ್ಕಿಗೆ ಕೆಲಸ ಬೇಕು. ಹೀಗಿರುವಾಗ ನಮ್ಮ ಒರಿಜಿನಲ್ ಲಕ್ಕಿ ನಂದನಗೆ ಪೂಸಿ ಹೊಡಿತಾನೆ. ಸೊ ಇದಕ್ಕೆ ನಂದನ ಸರಿ ಅಂತ ಒಪ್ಕೊಳ್ತಾಳೆ. ಒಪ್ಕೊಂಡು ನಂದನ ಅವ್ರ ಅಪ್ಪನ ಹತ್ರ ಹೋಗಿ ಲಕ್ಕಿ ಫ್ರೆಂಡ್ಗೆ ಕೆಲಸ ಬೇಕು, ಒಂದು ಕೆಲಸ ಕೊಡಿಯಪ್ಪ ಅವ್ರ ಫ್ರೆಂಡ್ಗೆ ಅಂತ ಕೇಳ್ತಾಳೆ ನಂದನ. ಸರಿ ಅಮ್ಮ, ಅವನ ಫ್ರೆಂಡ್ನ ಬರೋ ಕೇಳು ಅಂತೇಳಿ ಅವರಪ್ಪ ತಿಳಿಸ್ತಾನೆ. ನಂತರ ಡೂಪ್ಲಿಕೇಟ್ ಮತ್ತು ಒರಿಜಿನಲ್ ಇಬ್ರು ಸೇರ್ಕೊಂಡು ಇಬ್ರು ಒಟ್ಟಿಗೆ ಬರ್ತಾರೆ ಕೆಲಸ ಬೇಕು ಅಂತ. ಪಾಂಡುರಂಗರಾವನ ಹತ್ತಿರ ಬಂದು ಡೂಪ್ಲಿಕೇಟ್ ಲಕ್ಕಿ ಒರಿಜಿನಲ್ ಲಕ್ಕಿನ ತೋರಿಸಿ ಇವನಿಗೆ ಕೆಲಸ ಕೊಡಿ ಅಂತ ಅಂತಾನೆ. ಪಾಂಡುರಂಗರಾವನಿಗೆ ಒರಿಜಿನಲ್ ಲಕ್ಕಿನ ನೋಡಿದ ತಕ್ಷಣ ಮೈಯೆಲ್ಲ ಉರಿದೋಗ್ಬಿಡುತ್ತೆ. ಇವನಿಗೆಲ್ಲ ಕೆಲಸ ಏನು ಕೊಡಂಗಿಲ್ಲ, ರೈಟ್ ಹೇಳು ಹೋಗು ಅಂತೇಳು ಅಂತೇಳಿ ಬಿಡ್ತಾನೆ ಪಾಂಡುರಂಗರಾವ್. ಈಗ ಅಂದಿದ್ದೇ ತಡ ಒರಿಜಿನಲ್ ಲಕ್ಕಿ ನಂದನಾಗೆ ಫೋನ್ ಹಾಕಿ ನಿಮ್ಮಪ್ಪ ಹಿಂಗಂದ್ರು ನನಗೆ ತುಂಬಾ ಅವಮಾನ ಆಯ್ತು ಅಂತೇಳಿ ಫೋನ್ ಮಾಡ್ತಾನೆ ಒರಿಜಿನಲ್ ಲಕ್ಕಿ ನಂದನಾಗೆ. ಸೊ ನಾನ್ ಮಾತಾಡ್ತೀನಿ ಅಂತೇಳಿ ನಂದನ ಹೇಳ್ತಾಳೆ. ಅಪ್ಪ ಹಿಂಗೆಲ್ಲ ನೀವು ಇನ್ಸೆಟ್ ಮಾಡಕ್ ಹೋಗ್ಬೇಡಿ ಲಕ್ಕಿಗೆ. ನಾನು ಇನ್ಸರ್ಟ್ ಮಾಡಿದ್ದು ಲಕ್ಕಿಗಲ್ಲಮ್ಮ, ಅವನ ಫ್ರೆಂಡ್ಗೆ ಅಂತ. ಅವ್ರು ಬೇರೆ ಅಲ್ಲ, ಅವ್ರ ಫ್ರೆಂಡ್ ಬೇರೆ ಅಲ್ಲ, ಇಬ್ರು ಒಂದೇ ಅವರು ಅಂತ ಹೇಳ್ತಾರೆ. ಸರಿಯಮ್ಮ, ನಿನ್ ಮಾತಿಗೆ ಒಪ್ಕೊಂಡು ನಾನು ಅವ್ರ ಫ್ರೆಂಡ್ಗೆ ಕೆಲಸ ಕೊಡ್ತೀನಿ ಅಂತೇಳಿ ಪಾಂಡುರಂಗರಾವ್ ಅವರು ಲಕ್ಕಿ ಫ್ರೆಂಡ್ಗೆ ಕೆಲಸ ಕೊಡೋಕೆ ಒಪ್ಕೊಳ್ತಾರೆ. ಪಾಂಡುರಂಗರಾವ್ ಅವರ ಸೊಸೆಯಾದ ಗಾಯತ್ರಿ ಅವರ ಅಪ್ಪ ಅಮ್ಮ ಬರ್ತಾರೆ ಇವರ ಮನೆಗೆ. ಇವರ ಜೊತೆಗೆ ಒಂದು ಕಾಮಿಡಿ ಪೀಸ್ನು ಬಂದಿರುತ್ತೆ ಕಾಮಿಡಿ ಮಾಡೋಕೆ. ಇವರೆಲ್ಲರೂ ತಮ್ಮ ತಮ್ಮ ಮೊಮ್ಮಗನ ನಾಮಕರಣಕ್ಕೆ ಬಂದಿರುತ್ತಾರೆ. ಬಾವಿ ಅಳಿಯನನ್ನು ಯಾವಾಗ ತೋರಿಸ್ತೀರಿ ಅಂತ ಅಪೇಕ್ಷೆ ಪಡುತ್ತಾರೆ. ಹೀಗಿರುವಾಗ ಲಕ್ಕಿನ ಫಂಕ್ಷನ್ಗೆ ಕರೆದು ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ ಅಂತ ಪಾಂಡುರಂಗರಾವ್ ಅವರು ಹೇಳ್ತಾರೆ. ಲಕ್ಕಿನ ಫಂಕ್ಷನ್ಗೆ ಕರೆಯೋಕೆ ನಂದನ ಮತ್ತು ಅವರಪ್ಪ ಲಕ್ಕಿಯವರ ಮನೆಗೆ ಹೋಗ್ತಾರೆ. ಅಲ್ಲಿರೋದು ಒರಿಜಿನಲ್ ಲಕ್ಕಿ ಅಷ್ಟೇ, ಡೂಪ್ಲಿಕೇಟ್ ಲಕ್ಕಿ ಅಲ್ಲಿರೋದಿಲ್ಲ. ಇವ್ರು ಬಂದಿರೋದು ಲಕ್ಕಿ ಫ್ಯಾಮಿಲಿ ಅವರಿಗೆ ಗೊತ್ತಾಗುತ್ತೆ. ಒರಿಜಿನಲ್ ಲಕ್ಕಿ ಅವರ ಅಮ್ಮನಿಗೆ ಹೇಳ್ತಾನೆ, ಸದ್ಯಕ್ಕೆ ನೀನು ನನ್ನಮ್ಮ ಅಲ್ಲ, ಹಾಗೇನೆ ಸದ್ಯಕ್ಕೆ ನಾನು ನಿನ್ನ ಮಗನೂ ಅಲ್ಲ. ಸದ್ಯಕ್ಕೆ ನೀನು ಇವಾಗ ಲಕ್ಕಿ ಅವರ ಅಮ್ಮ ಆಗಿ ಆಕ್ಟ್ ಮಾಡು, ಆದ್ರೆ ನಾನು ಲಕ್ಕಿ ಅಲ್ಲ ಅಂತ ಹೇಳಿ ಅವ್ರ ಅಪ್ಪನ್ನ ಬಾತ್ರೂಮಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ನಂದನ ಮತ್ತು ಅವರಪ್ಪ ನನ್ನ ಮೊಮ್ಮಗನ ನಾಮಕರಣಕ್ಕೆ ಬರ್ಬೇಕು ನೀವು ಅಂತ ಹೇಳಿ ಕಾರ್ಡ್ ಕೊಟ್ಟು ಕುಟುಂಬ ಸಮೇತರಾಗಿ ಬನ್ನಿ ಅಂತ ಹೇಳಿ ಹೋಗುತ್ತಾನೆ. ಆದ್ರೆ ಕಣ್ ಚಸ್ಮಾ ಅಲ್ಲೇ ಬಿಟ್ಟು ಬಂದಿರ್ತಾನೆ ಪಾಂಡುರಂಗರಾವ್. ಇವ್ರು ಹೋದ್ರು ಅಂತ ಲಕ್ಕಿ ಅವರಪ್ಪ ಮನೆ ಒಳಗೆ ಬರ್ತಾರೆ. ಹಾಗೇನೆ ಚಸ್ಮಾ ತರ್ತೀನಿ ಅಂತ ಪಾಂಡುರಂಗನು ಮನೆ ಒಳಗೆ ಬರ್ತಾನೆ. ಇವಾಗ ನೋಡಿ ಮಜಾ. ಅಯ್ಯೋ ಯಪ್ಪ, ನಕ್ಕು ಸಾಕೋಗೋಯ್ತು ನನಗೆ.
ಯಾಕಂದ್ರೆ ಲಕ್ಕಿ ಅವ್ರ ಅಮ್ಮನ್ನ ಆಂಟಿ ಅಂತಾನೆ. ಲಕ್ಕಿ ಅವ್ರ ಅಮ್ಮ ತನ್ನ ಗಂಡನನ್ನೇ ಅಣ್ಣಯ್ಯ ಅಂತ ಪರಿಚಯ ಮಾಡಿಸ್ತಾಳೆ ಪಾಂಡುರಂಗರಾವ್ ಅವ್ರಿಗೆ. ಸರಿ, ನೀವೆಲ್ಲರೂ ಫಂಕ್ಷನ್ ಗೆ ಬನ್ನಿ ಅಂತ ಚಸ್ಮಾ ತಗೊಂಡು ಹೋಗ್ತಾನೆ ನಂದು ಅವರಪ್ಪ. ಅಯ್ಯೋ, ನನ್ ಜನ್ಮಕ್ಕೆ ಬೆಂಕಿ ಅಕ್ಕ, ಕಟ್ಕೊಂಡಿರೋ ಗಂಡನ್ನೇ ಅಣ್ಣಯ್ಯ ಅಂತಿಯಲ್ಲಿ ನಿನ್ ಜೊತೆ ಹೆಂಗೆ ಸಂಸಾರ ಮಾಡ್ಬೇಕು ನಾನು ಅಂತ ಹೇಳಿ ಹೆಂಡತಿನ ಬೈತಾನೆ. ಇನ್ನೇನು ಫಂಕ್ಷನ್ಗೆ ಹೋಗ್ಬೇಕಲ್ಲ, ಫಂಕ್ಷನ್ಗೆ ಹೋಗಕ್ಕೆ ಇನ್ನೊಂದು ಜೋಡಿ ರೆಡಿ ಮಾಡ್ತಾನೆ ನಮ್ ಲಕ್ಕಿ. ಯಾಕಪ್ಪ ಅಂತಂದ್ರೆ ಲಕ್ಕಿ ಅವರ ಅಪ್ಪನ ಪಾತ್ರ ಮಾಡೋಕ್ಕೋಸ್ಕರ. ಫಂಕ್ಷನ್ಗೆ ರಾಮಾನುಜ, ಇನ್ಸ್ಪೆಕ್ಟರ್ ಆದ ಅಜಯ್ ಸಹಿತ ಬಂದಿರ್ತಾರೆ. ಈ ಒಂದು ಫಂಕ್ಷನ್ ನಲ್ಲಿ ಎಲ್ರು ಕನ್ಫ್ಯೂಷನ್ ಆಗಿಬಿಡ್ತಾರೆ. ಅವನ ಲಕ್ಕಿ, ಇವನ ಲಕ್ಕಿ, ಇವನ್ ಲಕ್ಕಿ ಅನ್ನೋದ್ರೊಳಗೆ ಅವನ್ ಲಕ್ಕಿ ಅಲ್ಲ, ಅವನ್ ಲಕ್ಕಿ ಅನ್ನೋದ್ರೊಳಗೆ ಅವನು ಸಹ ಲಕ್ಕಿ ಅಲ್ಲ. ಎಲ್ರು ಸೇರಿ ಸಾಧು ಕೋಕಿಲನ್ನ ಹೆವಿ ಕನ್ಫ್ಯೂಷನ್ ಮಾಡಿಬಿಡ್ತಾರೆ ಈ ಒಂದು ಸಂದರ್ಭದಲ್ಲಿ. ನಂತರ ಲಕ್ಕಿ ಮತ್ತು ಪಾಂಡುರಂಗರಾವ್ ಅವರು ಇಬ್ರು ಕಾರಲ್ಲಿ ಹೋಗ್ತಿರ್ತಾರೆ. ಆಗ ಅವರ ಮನೆಯಿಂದ ನಂದುಗೆ ಹುಷಾರಿಲ್ಲ ಅಂತ ಕಾಲ್ ಬರುತ್ತೆ. ಅವ್ರನ್ನ ಒಬ್ಬರನ್ನೇ ಬಿಟ್ಟು ಇಲ್ಲಿಂದ ಸೀದಾ ನಂದನನ್ನ ನೋಡೋಕೆ ಬಂದ್ಬಿಡ್ತಾನೆ ಲಕ್ಕಿ. ಇವರು ಕಳ್ಳಾಟ ನೋಡೋಕೆ ಅವ್ರ ರೂಮ್ಗೆ ಬಾಲ್ ಎಸಿತಾನೆ ನಮ್ ಸಾಧುಗೌಡ. ಆ ಬಾಲಲ್ಲಿ ಒಂದ್ ಸೀಕ್ರೆಟ್ ಕ್ಯಾಮ್ರಾ ಇರುತ್ತೆ. ಇದರ ಮುಖಾಂತರ ಏನಾದ್ರೂ ಕಾಣಿಸುತ್ತೆ ಏನೋ ನೋಡೋಣ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅಲ್ಲಿ ಅವರ ಒಂದು ಪ್ರೀತಿಯ ಭಾವನೆಗಳು ಮೂಡ್ತಾ ಇರ್ತವೆ. ಒಂದಿಷ್ಟು ತುಣುಕುಗಳು ಆ ಒಂದು ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತವೆ. ಇದು ಮುಂದೆ ನಮಗೆ ಗೊತ್ತಾಗುತ್ತೆ. ಸಾಧು ಕೋಕಿಲ ಅವರು ಕೋಟಿಲಿಂಗೇಶ್ವರ ರಾವ್ ಅವರ ದೇವಸ್ಥಾನಕ್ಕೆ ಹೋಗಿ ಹರಕೆ ಕೊಡಬೇಕು, ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಂತೇಳಿ ತಿಳಿಸ್ತಾರೆ. ಲಕ್ಕಿನ ಕರ್ಕೊಂಡು ಹೋಗ್ತಾರೆ. ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋ ಬದಲು ಇಡೀ ಕರ್ನಾಟಕನೇ ಸುತ್ತಿ ಬಿಡ್ತಾನೆ ನಮ್ ಲಕ್ಕಿ. ದಾರಿ ಗೊತ್ತಿಲ್ಲ, ರೂಟು ಗೊತ್ತಿಲ್ಲ. ಕಾರಲ್ಲಿ ಅಂತಾಕ್ಷರಿ ಆಡ್ಕೊಂಡೆ ಗಣೇಶ ಶಿವ ಪಾರ್ವತಿನ ಸುತ್ತೋ ಹಾಗೆ ಇಲ್ಲಿ ಲಕ್ಕಿ ಇಡೀ ಕರ್ನಾಟಕನೇ ಸುತ್ತಾಕ್ಬಿಟ್ಟ. ಕೊನೆಗೂ ಯಾವ್ದೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದು ಇದೇ ಆ ಕೋಟಿಲಿಂಗೇಶ್ವರ ದೇವಸ್ಥಾನ ಅಂತೇಳಿ ನಂಬಿಸಿ ಬಿಡ್ತಾನೆ. ಇವರೆಲ್ಲರೂ ಸುತ್ತಿ ಬರುವಷ್ಟರಲ್ಲಿ ಅಜಯ್ ಅವರು ಲಕ್ಕಿಯ ಬಂಡವಾಳ ಎಲ್ಲ ಬಯಲು ಮಾಡಿಬಿಟ್ಟಿರ್ತಾನೆ ಅವ್ರ ಮನೆಯಲ್ಲಿ. ಲಕ್ಕಿ ನಿಮಗೆ ಮೋಸ ಮಾಡಿದ್ದಾನೆ ಹೇಳ್ತಾನೆ ಎಲ್ಲರ ಮುಂದೆ. ಇಲ್ಲಿಂದ ಹೊರಟೋಗು ಅಂತೇಳಿ ಪಾಂಡುರಂಗರಾವ್ ಅವರು ಲಕ್ಕಿನ ಹೊರಗಡೆ ಕಳಿಸ್ತಾರೆ. ಇದರಿಂದ ನಂದನ ಬೇಜಾರು ಮಾಡ್ಕೊಂಡು ಅಳ್ತಾ ಹೋಗ್ತಾಳೆ ರೂಮ್ಗೆ. ಇವನು ಸಹ ಬೇಜಾರು ಮಾಡ್ಕೊಳ್ತಾನೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಪ್ರೀತಿ ಮಾಡಿದೆ ಅಷ್ಟೇ ಅಂತೇಳಿ ತುಂಬಾ ಗೋಳಾಡಿ ಅಳ್ತಾನೆ ಅಮ್ಮನ ಮಡಿಲಲ್ಲಿ. ಇವರುಗಳ ಸಹವಾಸ ಸಾಕಪ್ಪ ಅಂದು ನಮ್ ಲಕ್ಕಿ ಕೆನಡಾಕ್ಕೆ ಹೋಗೋಕೆ ತಯಾರಾಗ್ತಾನೆ. ಅವ್ರ ಅಪ್ಪ ಅಮ್ಮ ಯಾರಲ್ಲಿ ವೀಕ್ನೆಸ್ ಇಲ್ಲ ಹೇಳು, ರೊಟ್ಟಿಗೆ ಒಂದು ತೂತಾದ್ರೆ ದೋಸೆಗೆ ಮೈಯೆಲ್ಲ ತೂತು ಅಂತ ಒಂದಿಷ್ಟು ಮೋಟಿವೇಶನ್ ಸ್ಪೀಚ್ ಕೊಟ್ಟರು ಲಕ್ಕಿ ಕೇಳೋದೇ ಇಲ್ಲ ಇವ್ರ ಮಾತನ್ನ. ನಂತರ ಇನ್ಸ್ಪೆಕ್ಟರ್ ಅಜಯ್ ಅವರ ಫ್ಯಾಮಿಲಿ ಇವರ ಮದುವೆ ಮಾತುಕತೆ ಪ್ರಾರಂಭಿಸುತ್ತಾರೆ. ಏನಮ್ಮ ನಂದನ, ತಾಂಬೂಲ ತಗೊಳ್ಬೇಕಾ ಅಂತ ಕೇಳ್ತಾನೆ ಪಾಂಡುರಂಗರಾವ್. ನಿಮ್ಮಿಷ್ಟಪ್ಪ ಅಂತ ನಂದನ ಹೇಳ್ತಾಳೆ. ಆಗ ನನ್ನ ಅಳಿಯ ಆಗ್ಬೇಕಾಗಿರೋರು ಇವನಲ್ಲ, ಲಕ್ಕಿ ಅಂತ ಹೇಳ್ತಾರೆ ಪಾಂಡುರಂಗರಾವ್. ಇವಾಗ ಒಂದೊಂದೇ ಸಿನಿಮಾದ ಟ್ವಿಸ್ಟ್ ಗಳು ರಿವೀಲ್ ಆಗ್ತಾ ಹೋಗ್ತವೆ ಪಾಂಡುರಂಗರಾವ್ ಅವ್ರ ಕಡೆಯಿಂದ. ಮೊದಲನೆಯ ಟ್ವಿಸ್ಟ್ ಏನಂದ್ರೆ, ಗಾಯತ್ರಿ ಹೆರಿಗೆ ಟೈಮ್ ಅಲ್ಲಿ ನನ್ನ ಮಗಳು ಲಕ್ಕಿನ ಪ್ರೀತಿ ಮಾಡ್ತಿರೋದು ನನಗೆ ಅವತ್ತೇ ಗೊತ್ತಿತ್ತು. ಇನ್ನು ಎರಡನೇ ಟ್ವಿಸ್ಟ್, ಅಡಗಿನ ಹೋಟೆಲ್ ಅಲ್ಲಿ ಲಕ್ಕಿನ ಮೀಟ್ ಮಾಡಕ್ ಬಂದಾಗ ಆ ಸಣ್ಣ ಹುಡುಗಿನ ಕಾಪಾಡಿದ್ದು ಲಕ್ಕಿನಿ, ನಾನ್ ಕಾಪಾಡಿದೆ ಅಂತೇಳಿ ನಾನು ಸುಳ್ಳು ಹೇಳಿದೆ ಅವತ್ತು. ಆ ತಪ್ಪನ ತನ್ನ ಮೇಲೆ ಹಾಕೊಂಡು ಸುಮ್ನೆ ಇದ್ದ ನನ್ನ ಮೇಲೆ ಇರೋ ಗೌರವಕ್ಕೆ. ಇನ್ನು ಮೂರನೇ ಟ್ವಿಸ್ಟ್ ಏನಂದ್ರೆ, ನಂದನಗೆ ಹುಷಾರಿಲ್ಲ ಅಂತ ಕಾಲ್ ಬಂದಾಗ ನನ್ನ ಒಂಟಿಯಾಗಿ ಬಿಟ್ಟು ಬಂದ್ಬಿಟ್ಟ. ಈ ಮನುಷ್ಯ ಚೇಂಜ್ ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನ್ನೆ ಕನ್ಫರ್ಮ್ ಆಯ್ತು ಈ ಒಂದು ವಿಷಯ. ಹೇಗೆ ಅಂದ್ರೆ, ಅವತ್ತಿನ ದಿನ ಅವ್ರು ಮಾತಾಡಿದ್ದು ವಿಡಿಯೋ ರೆಕಾರ್ಡ್ ಆಗಿರ್ತಲ್ಲ, ಆ ಒಂದು ವಿಡಿಯೋನ ನೋಡ್ತಾರೆ ಪಾಂಡುರಂಗರಾವ್ ಅವರು. ಸೊ ನನ್ನ ಮಗಳಿಗೆ ಬೆಸ್ಟ್ ಜೋಡಿಯಾಗಿ ಇವನೇ ಶೂಟ್ ಆಗ್ತಾನೆ ಅಂತೇಳಿ ಅವತ್ತೇ ಕನ್ಫರ್ಮ್ ಮಾಡ್ಕೊಂಡೆ. ಲಕ್ಕಿ ನಂದನನ್ನ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಾ ಇದ್ದಾನೆ. ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರೀತಿ ಮಾಡಿನಪ್ಪ ಅಂತಂದ್ರೆ ಮರೆಯೋಕೆ ಉಂಟು, ಆದ್ರೆ ಅವನು ನಿನ್ನ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಾ ಇದ್ದಾನೆ, ನಿನ್ನಂತೂ ಮರೆಯೋಕ್ ಚಾನ್ಸೇ ಇಲ್ಲ ಅಂತೇಳಿ ನಂದನಗೆ ಸಮಾಧಾನ ಮಾಡುತ್ತಾರೆ ಪಾಂಡುರಂಗರಾವ್ ಅವರು. ಇನ್ನು ನಾಲ್ಕನೇ ಟ್ವಿಸ್ಟ್ ಏನಂದ್ರೆ, ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನ ಅವತ್ತು ಕರ್ಕೊಂಡು ಬರುವಾಗ ಅಜಯ್ ಅವತ್ತು ತಾನು ಹೀರೋ ಆಗೋದಕ್ಕೋಸ್ಕರ ಆಡಿದ ನಾಟಕ ಅಂತ ನನಗೆ ಅವತ್ತೇ ಗೊತ್ತಿತ್ತು ಅಂತ ಹೇಳ್ತಾರೆ ಪಾಂಡುರಂಗರಾವ್ ಅವರು. ಲಕ್ಕಿನೇ ನನ್ನ ಅಳಿಯ ಆಗ್ಬೇಕು ಅಂತ ಹೇಳಿ ನಂದನನ್ನ ತಪ್ಕೊಳ್ತಾರೆ ಪಾಂಡುರಂಗರಾವ್ ಅವರು. ಬಲವಂತದಿಂದ ಯಾರನ್ನ ಮದುವೆ ಸಾಧ್ಯನೇ ಇಲ್ಲ. ಜೀವನ ಕೊಡಬಹುದು, ಬದುಕು ಕೊಡೋಕೆ ಆಗಂಗಿಲ್ಲ. ನಿಮ್ಮಿಬ್ಬರ ಬಾಂಧವ್ಯ ಸರಿ ಇರೋದಿಲ್ಲ. ಒಂದಿಷ್ಟು ಮೋಟಿವೇಶನ್ ಸ್ಪೀಚ್ ಕೊಟ್ಟು ಇನ್ಸ್ಪೆಕ್ಟರ್ ಅಜಯನಿಗೆ ಸಮಾಧಾನ ಮಾಡುತ್ತಾರೆ ಅವರಪ್ಪ. ಆ ಕಡೆ ಲಕ್ಕಿನ ಕರ್ಕೊಂಡು ಬರೋಣ ಅಂತ ಪಾಂಡುರಂಗರಾವ್ ಅವರು ಲಕ್ಕಿ ಮನೆಗೆ ಬಂದ್ರೆ ಲಕ್ಕಿ ಅವ್ರ ಮನೆಯಲ್ಲಿ ಇರೋದಿಲ್ಲ, ಕೆನಡಾಗೆ ಹೋಗಿದ್ದಾನೆ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ. ಬನ್ನಿ ಹೋಗೋಣ, ಕರ್ಕೊಂಡ್ ಬರೋಣ ಅಂತ ಏರ್ಪೋರ್ಟ್ಗೆ ಹೋಗ್ತಾರೆ. ಹಾಗೆ ನಂದುನ ಕರ್ಕೊಂಡ್ ಬಾ ಅಂತೇಳಿ ಗಾಯತ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಪಾಂಡುರಂಗರಾವ್ ಅವರು. ಆದ್ರೆ ಇವ್ರು ಹೋಗೋ ಅಷ್ಟರಲ್ಲಿ ಫ್ಲೈಟ್ ಹೋಗಿ ಬಿಟ್ಟಿರುತ್ತೆ. ಏನ್ ಮಾಡೋದು ಅಂತ ಆ ಕಡೆ ತಿರುಗಿ ನೋಡಿದ್ರೆ ಅಲ್ಲಿ ಲಕ್ಕಿ ಇದ್ದಾನೆ. ಎಲ್ರು ಅವ್ನು ನೋಡಿ ಖುಷಿ ಆಗ್ತಾರೆ. ಬಂದು ಏನಾಯ್ತು ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಪಾಸ್ಪೋರ್ಟ್ ಕೊಡೋ ಬದಲು ಪಾಸ್ಬುಕ್ ಕೊಟ್ಟಿರ್ತಾನೆ. ಸೊ ಅದಕ್ಕೆ ಇವನನ್ನ ಫ್ಲೈಟ್ ಇಂದ ರಿಜೆಕ್ಟ್ ಮಾಡಿ
ಇಲ್ಲೇ ಬಿಟ್ಟು ಹೋಗಿರುತ್ತೆ ಆ ಫ್ಲೈಟ್. ಈ ಒಂದು ಕಾಮಿಡಿಗೆ ಬಿದ್ದು ನಗ್ತಾರೆ. ಕೊನೆಗೂ ಪಾಂಡುರಂಗ ಮತ್ತು ಲಕ್ಕಿ ಒಂದಾಗ್ತಾರೆ. ಹಾಗೇನೆ ನಂದನ ಮತ್ತು ಲಕ್ಕಿನೂ ಸಹ ಒಂದಾಗ್ತಾರೆ. ಅಂತೂ ಇಂತೂ ಲಕ್ಕಿದು ನಂದನದು ಅದ್ದೂರಿಯಾಗಿ ಮದುವೆ ಆಗುತ್ತೆ.